ಸಿಂಪಲ್ ಇಂಟ್ರೆಸ್ಟ್ ಪಾರ್ಟ್ 2 ಸರಳ ಬಡ್ಡಿ ಭಾಗ 2. ಒಂದು ನಿರ್ದಿಷ್ಟ ಅಸಲು ಮೊತ್ತವು 2.5 ವರ್ಷಗಳಲ್ಲಿ 15,000 ರು ಮತ್ತು ಅದೇ ಬಡ್ಡಿ ದರದಲ್ಲಿ 4 ವರ್ಷಗಳಲ್ಲಿ 16,500 ರು ಆಗಿದ್ದರೆ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಸರಳ ಬಡ್ಡಿಯ ಮೇಲೆ ಕೇಳಲಾಗಿರ್ತಕ್ಕಂತಹ ಒಂದು ಕ್ವಶನ್. ಇಲ್ಲಿ ನೋಡ್ರಿ, ಮೊದಲಿಗೆ 2.5 ವರ್ಷಗಳಲ್ಲಿ ಅಸಲು ಮೊತ್ತ ಎಷ್ಟಾಗ್ತಂದ್ರೆ ಇಲ್ಲಿ 2.5 ವರ್ಷಗಳಲ್ಲಿ ಆಗ್ತಕ್ಕಂಥ ಮೊತ್ತ 15,000 ರೂಪಾಯಿ. ಅದೇ ರೀತಿಯಾಗಿ ಅದೇ ಬಡ್ಡಿ ದರದಲ್ಲಿ 4 ವರ್ಷಗಳಲ್ಲಿ ಆಗ್ತಕ್ಕಂಥ ಮೊತ್ತ 16,500. ಹಾಗಾದರೆ ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಅವರ ಪ್ರಶ್ನೆ. ಇಲ್ಲಿ ಅಸಲು ಎಷ್ಟು ಅನ್ನೋದು ಕೊಟ್ಟಿಲ್ಲ, ಬಟ್ ಮೊತ್ತ ಅನ್ನೋದು ಕೊಟ್ಟಾರ. ನಾವಿಲ್ಲಿ ಮೊದಲಿಗೆ ಏನು ಮಾಡ್ಕೋಬೇಕಂತಂದ್ರೆ ಬಡ್ಡಿಯನ್ನು ಕಂಡುಹಿಡಿಬೇಕು. ಈಗ ನಿಖರವಾಗಿ ನಮ್ಗೆ 2.5 ವರ್ಷಗಳಲ್ಲಿ ಆಗ್ತಕ್ಕಂಥ ಬಡ್ಡಿಯನ್ನು ಕಂಡುಹಿಡಿಯೋಕ್ಕಾಗೋದಿಲ್ಲ. ಅದನ್ನು ಒಂದಿಲ್ಲಿ ಲಾಜಿಕ್ ಏನು ಯೂಸ್ ಮಾಡ್ಬೋದು ಅಂತಂದ್ರೆ 2.5 ವರ್ಷಗಳಲ್ಲಿ ಆಗ್ತಕ್ಕಂಥ ಮೊತ್ತ 15,000, ಅದೇ ರೀತಿ 4 ವರ್ಷಗಳಲ್ಲಿ ಆಗ್ತಕ್ಕಂಥ ಮೊತ್ತ 16,500. ಎರಡನ್ನೂ ನಾವು ಡಿಫ್ರೆನ್ಸ್ ತೊಗೊಂಡಾಗ ನೋಡಿರಿ, 4 ವರ್ಷದಲ್ಲಿ 2.5 ವರ್ಷ ಕಳೆದಿವತ್ತಂದ್ರೆ ನಮ್ಗೆ ಎಷ್ಟು ಸಿಗ್ತೈತೆ ಅಂದ್ರೆ ಇಲ್ಲಿ ಮೊದಲಿಗೆ ನಾವು 4 ವರ್ಷಗಳು, ಈಗ 2.5 ವರ್ಷದಿಂದ 4 ವರ್ಷ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಆಯ್ತು ಇಲ್ಲಿ 1.5 ಇಯರ್ಸ್, 1.5 ವರ್ಷ ಡಿಫ್ರೆನ್ಸ್ ಆಯ್ತು. 1.5 ವರ್ಷ ಡಿಫ್ರೆನ್ಸ್ ಆದಾಗ ಆಮೇಲೆ 16,500ರಲ್ಲಿ 15,000 ಕಳೆದಾಗ 1,500 ಬರ್ತದೆ. ಈ 1,500 ಅನ್ನೋದು ಏನಂತಂದರೆ 1.5 ವರ್ಷದ ಸರಳ ಬಡ್ಡಿ. ಇದು 1.5 ವರ್ಷದ ಸರಳ ಬಡ್ಡಿ. ಬಟ್ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಡಾಟಾದಲ್ಲಿ 1.5 ವರ್ಷ ಅಂತ ಎಲ್ಲಿ ಇಲ್ಲ. ಬಟ್ ನಾವು ಇದನ್ನು ಏನು ಮಾಡ್ಬೋದು, ಈಗ 2.5 ವರ್ಷಗಳಲ್ಲಿ ಅಸಲು ಅಂತ ಕೊಟ್ಟಾರ, ಇಲ್ಲಿ ಮೊತ್ತ ಅಂತ ಕೊಟ್ಟಾರು. ಮೊತ್ತ ಅಂತಂದ್ರೆ ಇದ್ರಾಗ ಏನಾಗಿರ್ತೈತಿ, ಅಸಲು ಮತ್ತು ಬಡ್ಡಿ ಎರಡೂ ಸೇರಿರ್ತೈತಿ. ಈಗ 2.5 ವರ್ಷಗಳಲ್ಲಿ ಮೊತ್ತ ಕೊಟ್ಟಾರು. ನಾವು 2.5 ವರ್ಷಗಳಲ್ಲಿ ಆಗ್ತಕ್ಕಂಥ ಬಡ್ಡಿಯನ್ನು ಲೆಕ್ಕ ಮಾಡಿದ್ವಿ ಅಂತಂದ್ರೆ ಆ 15,000ದಲ್ಲಿ ಬಡ್ಡಿಯನ್ನು ಕಳೆದಾಗ ನಮ್ಗೆ ಅಸಲು ಸಿಗ್ತೈತೆ. ಅದಕ್ಕೆ ನಾವಿಲ್ಲಿ ಏನು ಮಾಡೋಣ ಅಂತಂದ್ರೆ ಈಗ 1.5 ವರ್ಷದ ಬಡ್ಡಿ ಐತಿಲ್ಲ, ಇದನ್ನು 2.5 ವರ್ಷದ ಬಡ್ಡಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ನೋಡಿರಿ, 1.5 ವರ್ಷಕ್ಕೆ ಬಡ್ಡಿ 1,500 ಆದ್ರೆ 2.5 ವರ್ಷಕ್ಕೆ ಎಷ್ಟು ಬಡ್ಡಿ ಆಗ್ತೈತಿ. 2.5 ವರ್ಷಕ್ಕೆ ಯಾಕೆ ಲೆಕ್ಕ ಮಾಡಬೇಕಂದ್ರೆ 2.5 ವರ್ಷಗಳಲ್ಲಿ ಆಗ್ತಕ್ಕಂಥ ಮೊತ್ತ ಕೊಟ್ಟಾರ 15,000. ಹಾಗಾಗಿ ನಾವು 2.5 ವರ್ಷಗಳಲ್ಲಿ ಆಗ್ತಕ್ಕಂಥ ಸರಳ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಿದಾಗ ಈ ಒಂದು ಮೊತ್ತದಲ್ಲಿ ಬಡ್ಡಿಯನ್ನು ಕಳೆದಾಗ ನಮಗಿಲ್ಲಿ ಅಸಲು ಅನ್ನೋದು ಸಿಗುತ್ತದೆ. ಹೀಗಾಗಿ ನಾವಿಲ್ಲಿ ಕ್ವಶನ್ ಮಾರ್ಕನ್ನು ಇಟ್ಕೋಬೇಕು. ಸ್ವಲ್ಪ ಕ್ಯಾಲ್ಕುಲೇಷನ್ ದೊಡ್ಡದಿರೋದ್ರಿಂದ ಸ್ವಲ್ಪ ವೇಗವಾಗಿ ತಿಳಿದುಕೊಳ್ತಕ್ಕಂಥದ್ದನ್ನು ಮಾಡಬೇಕು. ನೋಡಿರಿ, ಇದನ್ನು ನಾವು ಹೊರೆ ಗುಣಾಕಾರ ಮಾಡ್ಕೊಂಡಾಗ 1,500 ಗುಂಡ್ಲೆ 2.5 ಡಿವೈಡೆಡ್ ಬೈ 1.5. ಇಲ್ಲಿ ಪಾಯಿಂಟ್ ಇರೋದ್ರಿಂದ ನಾವು ಇದನ್ನು ಪಾಯಿಂಟ್ ಪಾಯಿಂಟನ್ನು ಹೋಗಲಾಡಿಸ್ಬಿಟ್ಟಿವಿ ಅಂತಂದ್ರೆ ಅದರ ಇದರ್ಥ ಮೇಲ್ಗಡೆ 10ರಿಂದ ಗುಣಾಕಾರ ಮಾಡಬೇಕು, ಕೆಳಗಡೆ 10ರಿಂದ ಗುಣಾಕಾರ ಮಾಡಿದಾಗ ಪಾಯಿಂಟ್ ಅನ್ನೋದು ಹೋಗಿಬಿಡ್ತದೆ. ಅವಾಗ ಇದೇನಾಗ್ತದೆ ಅಂದ್ರೆ 1,500 ಗುಂಡ್ಲೆ 25 ಬಾಗ್ಲೆ 15. ಆವಾಗ 15 ಒಂದಲೇ 15, ಇಲ್ಲಿ 15 ಒಂದಲೇ 15, ಮುಂದೆ 2 0 ಇರೋದ್ರಿಂದ ಇವು 2 0 ಬರ್ಕೊಂಡಾಗ ಎಷ್ಟಾತಂದ್ರೆ ಇಲ್ಲಿ 100 ಆಯ್ತು. 100 × 25 ಮಾಡ್ಕೊಂಡಾಗ ನಮ್ಗೆ ಎಷ್ಟು ಸಿಗ್ತದೆ ಅಂತಂದ್ರೆ ಇಲ್ಲಿ 2,500. ಈ 2,500 ಅನ್ನೋದು ಏನು ಅಂತಂದ್ರೆ 2.5 ವರ್ಷದ ಸರಳ ಬಡ್ಡಿ. ಈಗ ಬರ್ರಿ, ಈಗ 2.5 ವರ್ಷದಲ್ಲಿ ಆಗ್ತಕ್ಕಂಥ ಸರಳ ಬಡ್ಡಿ ನಮ್ಗೆ 2,500 ಸಿಕ್ಕಿತ್ತು. ಹಾಗಾದ್ರೆ ಅದೇ ರೀತಿ 2.5 ವರ್ಷಗಳಲ್ಲಿ ಆಗ್ತಕ್ಕಂಥ ಅಸಲು ಕೊಟ್ಟಾಗ 15,000 ಅಂತೇಳಿ. ಹಂಗಾರೆ ಈ 15,000ದಲ್ಲಿ 2,500 ಕಳೆದಾಗ ನಮಗೆ ಅಸಲು ಎಷ್ಟು ಅನ್ನೋದು ಸಿಗ್ತೈತಿ. ಇಲ್ಲಿ ಪಿ ಎಷ್ಟಿತ್ತು ಅಸಲು 15,000 2,500 ಮೈನಸ್ ಮಾಡಿಕೊಂಡಾಗ 15,000ದಲ್ಲಿ 2,500 ಕಳೆದಾಗ 12,500 ಅನ್ನೋದು ಏನಾಗಿತ್ತು ಅಂತಂದ್ರೆ ಮೊದಲಿಗೆ ಅಸಲು ಆಗಿತ್ತು. ಹಾಗಾದ್ರೆ ಈಗ ನಾವಿಲ್ಲಿ ಬಡ್ಡಿ ದರವನ್ನು ಕಂಡುಹಿಡಿಯಲಿಕ್ಕೆ ಸಮೀಪ ಬಂದೆವು. ನೋಡಿರಿ, 2,500 ಅನ್ನೋದು ಎಷ್ಟಂತಂದ್ರೆ ಇದು 2.5 ವರ್ಷಗಳಲ್ಲಿ ಆಗ್ತಕ್ಕಂಥ ಬಡ್ಡಿ. ಬಟ್ ನಮಗೆ ಬೇಕಾಗಿದ್ದು 1 ವರ್ಷದ ಬಡ್ಡಿ ಬೇಕು. ನಮಗೆ 1 ವರ್ಷದ ಬಡ್ಡಿ ಬೇಕಾದ್ರೆ ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಡಿವೈಡೆಡ್ ಬೈ 2.5 ಮಾಡ್ತೀವಿ. ಯಾಕಂತಂದ್ರೆ ಇದು 2.5 ವರ್ಷದ ಬಡ್ಡಿ ಐತಿ, ನಮಗೆ 1 ವರ್ಷದ ಬೇಕಾಗಿತ್ತು ಅಂತಂದ್ರೆ ಇದಕ್ಕೆ 2.5ರಿಂದ ಭಾಗಾಕಾರ ಮಾಡಿದಾಗ ನೋಡಿರಿ ಪಾಯಿಂಟ್ ಇದ್ದು ಹೋಗಿಬಿಡ್ತೈತಿ. ಅವಾಗ ಮ್ಯಾಲೆ ಇಲ್ಲೊಂದು 0 ಬರ್ತೈತಿ. ಮ್ಯಾಲೆ ಇಲ್ಲೊಂದು 0 ಬಂದಾಗ 25 ಒಂದಲೇ 25, ಇಲ್ಲೊಂದು 0 ಕೊಟ್ಟಿವತ್ತಂದ್ರೆ ಇದು ಮ್ಯಾಲೆ 10ರಿಂದ ಗುಣಾಕಾರ ಮಾಡಬೇಕು, ಕೆಳಗೂ 10ರಿಂದ ಗುಣಾಕಾರ ಮಾಡಬೇಕು. ಅವಾಗ ಇದು ಪಾಯಿಂಟ್ ಹೋಗಿಬಿಡ್ತೈತಿ. 25 ಅಷ್ಟು ಉಳಿತೈತಿ. 25 ಅಷ್ಟು ಉಳಿದಾಗ ನೋಡ್ರಿ, ನಾವು ಇಲ್ಲಿ ಕೆಳಗಡೆ ಕಾಟಕ್ಕೆ ಬರ್ಕೊಂಡ್ಬಿಡ್ತೀನಿ 25. 25 ಒಂದಲೇ 25, 25 ಒಂದಲೇ 25, ಮುಂದೆ 3 0 ಇರೋದ್ರಿಂದ
ಒಂದರ ಮುಂದೆ ಪಕ್ಕದಲ್ಲಿ 3 ಸೊನ್ನೆ ಬರ್ತಾವೆ. ಅಂದರೆ ಇದರ ಅರ್ಥ ಏನಾಯ್ತು, ಈಗ 1 ವರ್ಷದ ಸರಳ ಬಡ್ಡಿ 1,000 ರೂಪಾಯಿ. ಈಗ ನಮ್ಮ ಲೆಕ್ಕ ಈಗ 12,500 ಅನ್ನೋದು ಅಸಲು ಯಾವಾಗಲೂ ಏನಾಗಿರ್ತೈತೆ ಅಂತಂದ್ರೆ 100% ಆಗಿರ್ತೈತೆ ಅನ್ನೋದು ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದನ್ನು ನಾವು ಅಸಲು ಯಾವಾಗಲೂ 100% ಆಗಿರ್ತೈತೆ. ಅದರಲ್ಲಿ ಬಡ್ಡಿ ಅದು ಸೇರಿಸ್ತಂದ್ರೆ ಹೆಚ್ಚಾಗಿರ್ತೈತಿ. ಆವಾಗ ಅಸಲು ಅನ್ನೋದು ಯಾವಾಗಲೂ 100ಕ್ಕೆ ಸಮ ಆಗಿರುವಂಥದ್ದು. 12,500 ಅನ್ನೋದು ಅಸಲು. ನೆಕ್ಸ್ಟ್ ಹಂಗಾದ್ರೆ ಈಗ 1 ವರ್ಷದ ಬಡ್ಡಿ ಎಷ್ಟು ಸಿಕ್ಕೈತೆ ನಮಗೆ? 1,000 ರೂಪಾಯಿ ಸಿಕ್ಕೈತೆ. ಹಂಗಾರೆ ಆ 1,000 ರೂಪಾಯಿ ಅನ್ನೋದು ಎಷ್ಟು ಪರ್ಸೆಂಟ್ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗೈತಿ. ಇಲ್ಲಿ ಏನಾಗಬೇಕು, ಕ್ವಶನ್ ಮಾರ್ಕ್ ಆಗಬೇಕು. 1,000 ಅನ್ನೋದು ಎಷ್ಟು ಪರ್ಸೆಂಟ್? ಅಸಲು ಅನ್ನೋದು 100% ಆದರೆ ಬಡ್ಡಿ 1,000 ಅನ್ನೋದು ಎಷ್ಟು ಪರ್ಸೆಂಟ್ ಅನ್ನೋದು ಲೆಕ್ಕಾಚಾರ ಮಾಡಬೇಕಾಯ್ತು. ಹಾಗೆ ನಾವಿಲ್ಲಿ ಹೊರೆ ಗುಣಾಕಾರ ಮಾಡ್ಕೊಂಡಾಗ 100 ಗುಂಡ್ಲೆ 1,000 ಮಾಡ್ಕೋಬೇಕು. 100 ಗುಂಡ್ಲೆ 1,000 ಇದಕ್ಕೆ 12,500ದಿಂದ ಭಾಗಿಸ್ಬೇಕು. 12,500ದಿಂದ ಭಾಗಿಸಿದಾಗ ನೋಡಿರಿ, ಮೊದಲಿಗೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಮಾಡೋಣ. ಆಮೇಲೆ 100 ಮತ್ತು 125 ಈ 25ರಿಂದ ಭಾಗಕ್ಕಾವು, 25ರಿಂದ ಭಾಗಕ್ಕಾವು. ಅದಕ್ಕೆ ನಾವು ನೋಡೋಣ ಅಂತಂದ್ರೆ 25 4 100, 25 5 125. ನೆಕ್ಸ್ಟ್ ಇಲ್ಲಿ 5 ಐತಿ, ಇಲ್ಲಿ 10 ಐತಿ. ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೋಬೋದು ನಾವು. 5 1 5, 5 2 10. ಅವಾಗ ಇಲ್ಲಿ 4 ಗುಂಡ್ಲೆ 2 ಉಳಿತೈತಿ. 4 2 ಎಷ್ಟಂತಂದ್ರೆ 8%. ನೋಡಿರಿ, ಇಷ್ಟು ಸರಳವಾಗಿ ಈ ಒಂದು ಪ್ರಶ್ನೆ ನೋಡೋಕೆ ಭಾಳಷ್ಟು ಕಾಂಪ್ಲಿಕೇಟೆಡ್ ಅನಿಸಿದ್ರು ಕೂಡ ಒಂದು ಸ್ವಲ್ಪ ನಾವು ತಾಳ್ಮೆಯಿಂದ ಲೆಕ್ಕವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅವಾಗ ನಮಗೆ ಉತ್ತರ ಈಸಿಯಾಗಿ ಸಿಗ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ. ವಾರ್ಷಿಕ 4% ದರದಲ್ಲಿ ರೂ 1,000 ಮೊತ್ತವು 2 ವರ್ಷಗಳ ನಂತರ ಚಕ್ರ ಬಡ್ಡಿಯಿಂದ ಎಷ್ಟು ಮೊತ್ತ ಆಗುತ್ತೆ? ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್, ಚಕ್ರ ಬಡ್ಡಿಯ ಮೇಲೆ ಬಂದಂತಹ ಒಂದು ಪ್ರಶ್ನೆ. ನೋಡಿ, ಚಕ್ರ ಬಡ್ಡಿ ಮೇಲೆ ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ನಾವು ಒಂದು ಸೂತ್ರವನ್ನು ಕೂಡ ನಾವಿಲ್ಲಿ ಬಳಕೆ ಮಾಡ್ಕೋಬೋದು. ಯಾವ ಸೂತ್ರ ಅಂತಂದ್ರೆ ಮೊತ್ತ ಇಸ್ ಈಕ್ವಲ್ ಟು ಅಸಲು ಬ್ರಾಕೆಟ್ 1 ಪ್ಲಸ್ R/100 ಹೋಲ್ ರೇಸ್ ಟು n. ನೋಡ್ರಿ, ಇಲ್ಲಿ ಎ ಅಂದರೆ ಮೊತ್ತ ಎಷ್ಟಾಗ್ತದೆ ಅನ್ನೋದನ್ನು ಅಮೌಂಟ್ ಅದು ಲೆಕ್ಕ ಬಿಡಿಸೋದಾಗ ಗೊತ್ತಾಗುತ್ತೆ. ಇಲ್ಲಿ ಪಿ ಅಂದರೆ ಅಸಲು ಎಷ್ಟೈತೆ ನಮ್ಮದು ಇಲ್ಲಿ ಅಂತಂದರೆ 1,000 ರೂಪಾಯಿ ಕೊಟ್ಟಾರ. ಅಸಲು 1,000 ಇದೆ. ನೆಕ್ಸ್ಟ್ 1 ಪ್ಲಸ್ R/100, ಆಡ್ ಅಂದ್ರೆ ನಮ್ದು ಎಷ್ಟೈತಿ? ಇಲ್ಲಿ 4% ಐತಿ. ನೀವು 2 ಮೆಥಡ್ ಹೇಳ್ತೇನೆ. 4 ಕೆಳಗಡೆ 100. ಆಮೇಲೆ ಇಲ್ಲಿ ಎನ್ ಅಂತಂದ್ರೆ ಕಾಲ, ಎಷ್ಟು ವರ್ಷಗಳ ನಂತರ ಆಗ್ತೈತಿ? 2 ವರ್ಷ ಆಗುತ್ತೆ. ಇಲ್ಲಿ 2 ಅಂತ ಕೊಡಬೇಕು. ನೆಕ್ಸ್ಟ್ ಮುಂದುವರೆದು ಇದನ್ನೊಂದು ಸ್ವಲ್ಪ ನಾವು ಲೆಕ್ಕಾಚಾರ ಮಾಡ್ಕೊಂಡಾಗ ಮಾಡ್ಕೋಬೇಕೀಗ. 1,000 ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಬಿಡೋಣ. ಈ 100ನ್ನು ಇಲ್ಲಿ ತೊಗೊಂಡೇವು ಅಂದರೆ 100ಕ್ಕೆ ನಾವು 1 ಗುಣಾಕಾರ ಮಾಡ್ಬೇಕು. 100 ಆಗ್ತೈತಿ. ಅದಕ್ಕೆ 4ನ್ನು ಕೂಡಿಸಿದಾಗ 104 ಆಗ್ತೈತಿ. ಅಂದರೆ ಮೇಲ್ಗಡೆ 104, ಕೆಳಗಡೆ 100 ಬರ್ತೈತಿ. ಅದನ್ನು ಮ್ಯಾಲೆ ವರ್ಗ ಇರೋದ್ರಿಂದ 2 ಸಲ ಬರೀಬೇಕು. ನಾವಿಲ್ಲಿ 2 ಸಲ ಬರೀಬೇಕು. 104 ಬಾಗ್ಲೆ 100 ಅಂಥೇಳಿ. ಅದೇ ರೀತಿ 104 ಬಾಗ್ಲೆ 100 ಅಂತ ಬರಿಬೇಕು. ಇಲ್ಲಿ 3 ಇತ್ತಂದ್ರೆ ಇದು 2 ಜಾಗದಾಗ 3 ಇತ್ತಂದ್ರೆ 3 ಸಲ ಬರೀಬೇಕು. ಇಲ್ಲಿ 2 ಇರೋದ್ರಿಂದ 2 ಸಲ ಬರ್ಕೋಬೇಕಷ್ಟೆ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಇಲ್ಲಿ 2 0, ಇದು 2 0, ಅಲ್ಲಿ ಇದೊಂದು 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಉಳಿತೈತಿ ಅಂದ್ರೆ ಇದರ ಅರ್ಥ ಇಲ್ಲಿ 104 ಒಂದು ಉಳಿತೈತಿ ಗುಂಡ್ಲೆ. ಆಮೇಲೆ 104 ಬಾಗ್ಲೆ 10 ಐತಿ. 104ಕ್ಕೆ ನಾವು 10ರಿಂದ ಭಾಗಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ್ರೆ 10.4 ಬರ್ತೈತಿ. ಆಮೇಲೆ 104ಕ್ಕೆ ನಾವು 10.4ರಿಂದ ಗುಣಾಕಾರ ಮಾಡಿದಾಗ ನೇರವಾಗಿ ಆನ್ಸರ್ ಬಂದುಬಿಡ್ತಾನೆ. ಇಲ್ಲಿ 1,081.6 ಬರ್ತೈತಿ. ಇದು ಮೊತ್ತ. ಅದಕ್ಕಿಲ್ಲಿ ಬಿ ಆಪ್ಷನ್ ಸರಿ. ಅಥವಾ ನಾವಾಗಿಲ್ಲಿ ಸೂತ್ರದ ಮೂಲಕ ಈ ರೀತಿ ಮಾಡ್ಬೋದು. ಈ ಬ್ಯಾಡ್ ಅಂದ ತಕ್ಷಣ ನಾವು ನೋಡ್ಬೋದು, ಇಲ್ಲಿ 2 ವರ್ಷಗಳಲ್ಲಿ ಆಗ್ತಕ್ಕಂಥ ಬಡ್ಡಿಯನ್ನು ನಾವು ಈಗ ಎಷ್ಟು ವರ್ಷಗಳಲ್ಲಿ ಚಕ್ರಬಡ್ಡಿ ಕ್ಲಿಯರ್? 2 ವರ್ಷದ ಚಕ್ರಬಡ್ಡಿ ಕ್ಲಿಯರ್. ಅದಕ್ಕೆ ನಾವೇನು ಮಾಡ್ಕೊಂಡಂತಂದ್ರೆ ಇಲ್ಲಿ 2 ಬಾಕ್ಸನ್ನು ಮಾಡ್ಕೋಬೇಕು. ನೋಡಿರಿ, ಇದಕ್ಕೆ ನಾವೇನಂತೀವಿ ಅಂತಂದ್ರೆ ಶಾರ್ಟ್ಕಟ್ ವೇ ಅಂತ ಕರಿತೀವಿ. ಎಲ್ಲ ಸಲನೂ ಶಾರ್ಟ್ಕಟ್ ವೇ ಕೆಲಸ ಆಗೋದಿಲ್ಲ. ಹೀಗಾಗಿ ನಾವು ಫಾರ್ಮುಲಾವನ್ನು ಕೂಡ ನಾವು ಬೈಪಟ್ ಮಾಡಲೇಬೇಕು. ನೋಡಿರಿ, ಈಗ 2 ವರ್ಷಗಳಲ್ಲಿ 1,000ದ
4%, 2 ಸಲ ಬರ್ಕೊಳ್ಳೋಣ ಮೊದಲು, ಅವಾಗ ನಮ್ಗೆ ಸರಳ ಬಡ್ಡಿ ಸಿಗ್ತದೆ. ಈಗ 1,000 4% ಅಂದ್ರೆ ಎಷ್ಟಾಗ್ತೈತಿ ನೋಡಿರಿ. ಮೊದಲಿಗೆ 1,000 4% ಅಂತಂದ್ರೆ ಎಷ್ಟಾಗುತ್ತೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. 1,000 4%, ಈಗ 1 ಸೊನ್ನೆ ತೆಗೆದಿವತ್ತಂದ್ರೆ ನಮ್ಗೆ 10% ಸಿಗ್ತೈತಿ. ಇನ್ನೊಂದು ಸೊನ್ನೆ ತೆಗೆದಿವತ್ತಂದ್ರೆ 1% ಸಿಗುತ್ತೆ. ಅಂದ್ರೆ 1% ಅಂದ್ರೆ 10 ರೂಪಾಯಿ ಆಯ್ತು. ಹಾಗಾದ್ರೆ 4% ಅಂತಂದ್ರೆ ಅದರ ಅರ್ಥ 40 ರೂಪಾಯಿ ಆಗ್ತೈತಿ. ಇದು 1 ವರ್ಷದ್ದು. ಅದೇ ರೀತಿ 2ನೇ ವರ್ಷದ್ದು 40 ರೂಪಾಯಿನ ಇಲ್ಲಿ ಬರ್ಕೊಂಡ್ಬಿಡು ನಾವು. 2ನೇ ವರ್ಷದ 40 ರೂಪಾಯಿ ಇಲ್ಲಿ ಬರ್ಕೊಂಡಿದ್ವಿ. ಈಗ ಇಲ್ಲಿ ಇದು 40 + 40 80 ರೂಪಾಯಿ ಅನ್ನೋದು 2 ವರ್ಷದ ಚಕ್ರ ಬಡ್ಡಿ, ಸರಳ ಬಡ್ಡಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಚಕ್ರ ಬಡ್ಡಿ. ಮೊದಲನೇ ವರ್ಷದಲ್ಲಿ ಬಡ್ಡಿಗೆ ಬಡ್ಡಿ ಬೀಳಂಗಿಲ್ಲ. 2ನೇ ವರ್ಷದಲ್ಲಿ ಬಡ್ಡಿಗೆ ಬಡ್ಡಿ ಸೇರ್ತೈತಿ, ಆವಾಗ ಅದಕ್ಕೆ ನಾವು ಚಕ್ರ ಬಡ್ಡಿ ಅಂತ ಕರಿತೀವಿ. ಈಗ 1ನೇ ವರ್ಷದ ಬಡ್ಡಿ 40 ರೂಪಾಯಿ ಆಗೈತಿ. ಇದು 2ನೇ ವರ್ಷದಾಗ ಏನಾಗ್ತೈತೆ ಅಂದ್ರೆ ಈ 40 ರೂಪಾಯಿದಿಂದ 4% ತೊಗೋಬೇಕಿಲ್ಲ. 40 ರೂಪಾಯಿದಿಂದ 4% ನೋಡಿರಿ. 40 × 4/100 ಮಾಡ್ಕೋತೀವಿ ನಾವು. ನೆಕ್ಸ್ಟ್ ಮುಂದುವರೆದು ಈಗ ಇಲ್ಲೇ 4 × 4 4 25 100 ಆಗ. ನೆಕ್ಸ್ಟ್ 25 × 25 25 × 25 20 40ರಲ್ಲಿ 25 ಕಳೆದ 15 ಉಳಿತೈತಿ. ಇಲ್ಲಿ ಒಂದು ಕೈಲ ಕೊಟ್ಟರೆ 150 25 6ಲೆ 150 ಸಿಗ್ತದೆ ನಮ್ಗೆ. 1.6 ಅಂತ ಹೇಳಿ. ಹಂಗಾರೆ ಇಲ್ಲಿ ಎಷ್ಟಾಯ್ತು 1.6. ಈಗ ಏನು ಮಾಡ್ಬೋದು ಅಂದ್ರೆ ಈ ಮೂರುಗಳನ್ನು ಕೂಡಿಸಿದಾಗ 2 ವರ್ಷಗಳಲ್ಲಿ ಆಗ್ತಕ್ಕಂಥ ಚಕ್ರ ಬಡ್ಡಿ ಸಿಗುತ್ತೆ ನಮಗೆ. ಎಷ್ಟು 40 40 80 ಪ್ಲಸ್ ಇದು 1.6 ಸೇರಿಸಿದಾಗ 81.6. ಇದೇನಂತಂದ್ರೆ ಚಕ್ರ ಬಡ್ಡಿ ಅಷ್ಟೇ ಇದು. ಹಾಗಾದ್ರೆ ಇಲ್ಲಿ ಮೊತ್ತ ಬೇಕಾದಾಗ ಅಸಲನ್ನು ಇದಕ್ಕೆ ಸೇರಿಸ್ಬೇಕು. ಒಂದು ಅಸಲ 1,000 ಐತಿ, ಚಕ್ರ ಬಡ್ಡಿ 81.6 ಐತಿ. 2 ಸೇರಿದಾಗ 1,081.6 ಆಗ್ತೈತಿ. ಇನ್ನೊಂದು ಇದೇ ರೀತಿ ಕ್ವಶನ್ ನಿಮಗೆ ಇಲ್ಲಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ ಕೇಳಬಹುದು. ಅವಾಗ ಇಲ್ಲಿ ವ್ಯತ್ಯಾಸ ಎಷ್ಟಂತಂದ್ರೆ ಕೆಳಗಡೆ ಏನು ಬಂದಿರ್ತದೆ 1.6 ಅನ್ನೋದು. ಇದು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ 1.6 ಆಗಿರುತ್ತದೆ. ಈ ರೀತಿ ನೀವು ಫಾರ್ಮುಲಾ ರೀತಿಯನ್ನು ಬಿಡಿಸ್ಬೋದು. ಫಾರ್ಮುಲಾ ನಿಮ್ಗೆ ಹೇವಿ ಆಯ್ತಂದ್ರೆ ಈ ರೀತಿ 2 ವರ್ಷ ಕೊಟ್ಟರಂದ್ರೆ 2 ಬಾಕ್ಸ್ ಮಾಡ್ಕೋಬೇಕು, 3 ವರ್ಷ ಕೊಟ್ಟರಂದ್ರೆ 3 ಬಾಕ್ಸ್ ಮಾಡ್ಕೋಬೇಕು. ಬಟ್ ಇಲ್ಲಿ ಏನಾಗ್ತೈತೆ ಅಂದ್ರೆ ಮುಂದುವರೆದು 3ನೇ ಬಾಕ್ಸಲ್ಲಿ ಕೆಳಗಡೆ ಕ್ಯಾಲ್ಕುಲೇಷನ್ ಮಾಡೋತ್ನಾಗ 40 40 1.6 81.6ರದ 4% ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಹೀಗಾಗಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋದ್ರಿಂದ ನಾವು 2 ಮೆಥಡ್ ಫಾರ್ಮುಲಾ ಬೇಸ್ಡ್ ಮಾಡಬೇಕು ಮತ್ತು ಶಾರ್ಟ್ಕಟ್ ವೇನು ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡಿರಿ, ಕೊನೆಯ ಪ್ರಶ್ನೆ. 2 ಬ್ಯಾಂಕ್ಗಳಿಂದ 500 ರೂಪಾಯಿಗಳ ಮೇಲೆ 2 ವರ್ಷಗಳವರೆಗೆ ಪಡೆಯುವ ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 2.50 ರೂಪಾಯಿಗಳು. ಅವುಗಳ ದರಗಳ ನಡುವಿನ ವ್ಯತ್ಯಾಸವೇನು? ನೋಡಿರಿ, 2 ಬ್ಯಾಂಕ್ಗಳು 500 ರೂಪಾಯಿ ಅಸಲನ್ನು ಇಟ್ಟಾಗ 2 ವರ್ಷಗಳಲ್ಲಿ ಅವ್ರು ಕೊಡ್ತಕ್ಕಂಥ ಬಡ್ಡಿಯ ನಡುವಿನ ಡಿಫ್ರೆನ್ಸ್ ತೊಗೊಂಡಾಗ ಎಷ್ಟು ಸಿಗ್ತದೆ ಅಂದ್ರೆ ನಮಗಿಲ್ಲಿ 2.50 ರೂಪಾಯಿ ಸಿಗುತ್ತೆ, 2.5 ರೂಪಾಯಿ ಸಿಗ್ತದೆ. ಹಾಗಾದ್ರೆ ಅವುಗಳ ದರಗಳ ನಡುವಿನ ವ್ಯತ್ಯಾಸ. ಈಗ ಒಂದನೇ ಬ್ಯಾಂಕ್ ನಮಗೆ ಬಡ್ಡಿ ದರ R1 ಕೊಡತೈತೆ ಅಂದ್ಕೊಂಡಾಗ 2ನೇ ಬ್ಯಾಂಕ್ ಏನಾಗಿರ್ತೈತಿ R2 ಅನ್ನೋ ಬಡ್ಡಿ ದರವನ್ನು ಕೊಡ್ತಿರ್ತೈತಿ. ಹಾಗಾದ್ರೆ ಇವುಗಳ ನಡುವಿನ ವ್ಯತ್ಯಾಸ R1 - R2 ಎಷ್ಟು ಅನ್ನೋದು ಅವ್ರ ಪ್ರಶ್ನೆ. ಸರಳ ಬಡ್ಡಿ ನಡುವಿನ ವ್ಯತ್ಯಾಸ ಕೊಟ್ಟರು. ಆಮೇಲೆ ನಾವಿಲ್ಲಿ ಅವುಗಳ ದರಗಳ ನಡುವಿನ ವ್ಯತ್ಯಾಸ ಮಾಡ್ಕೋಬೇಕು. ಇಲ್ಲ ನೇರವಾಗಿ ನಾವು ಸರಳ ಬಡ್ಡಿ ಸೂತ್ರವನ್ನು ಹಾಕಬೇಕಿಲ್ಲ. I = PTR/100 ಅಂತೇಳಿ. ಈಗ ಅವುಗಳ ದರಗಳ ನಡುವಿನ ವ್ಯತ್ಯಾಸ ಮೊದಲಿಗೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅವುಗಳ ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ. ಅಂದ್ರೆ ಇದು ಹೆಂಗೆ ಕೊಟ್ಟಂಗೆ ಅವ್ರು ಅಂತಂದ್ರೆ 1ನೇ ಬ್ಯಾಂಕದ ಸರಳ ಬಡ್ಡಿ I1 ಇರಲಿ, 2ನೇ ಬ್ಯಾಂಕದ ಸರಳ ಬಡ್ಡಿ I2 ಇರಲಿ. ಈ 2 ಮೈನಸ್ ಮಾಡಿಕೊಂಡಾಗ ಎಷ್ಟು ಬರ್ಬೇಕಂದ್ರೆ ನಮಗೆ ಇಲ್ಲಿ 2.5 ರೂಪಾಯಿ ಬರಬೇಕು. ಈಗ I ಅಂತಂದ್ರೆ ಏನು? ಸರಳ ಬಡ್ಡಿಯನ್ನು ನಾವು ಹೆಂಗೆ ಕಂಡುಹಿಡಿತೀವಿ? PTR/100 ಅಂಥೇಳಿ ನಾವಿಲ್ಲಿ ಲೆಕ್ಕಾಚಾರ ಮಾಡ್ಕೋತೀವಿ. ಹಾಗಾದ್ರೆ ಈಗ ಬರ್ರಿ I1 ಜಾಗದಾಗ ನಾವು P ಅಂತ ಬರೀ. P ಅಂದ್ರೆ ಎಷ್ಟು? ನಮ್ದು ಅಸಲ 500 ಐತಿ, ಅಸಲ 500. ಆಮೇಲೆ T ಅಂದ್ರೆ ಟೈಮ್, ಎಷ್ಟು ವರ್ಷ ಐತಿ ಅಂದರೆ ಇಲ್ಲಿ 2 ವರ್ಷ ಐತಿ, 2 ವರ್ಷ. ಆಮೇಲೆ R ಅನ್ನೋದು ಗೊತ್ತಿಲ್ಲ. R ಅನ್ನೋದಾಗ ನಾವು R1 ಅನ್ನೋದನ್ನು ತೊಗೊಳ್ಳೋಣ /100. ಇದು ಏನಂತಂದ್ರೆ I1 ಇದು 1ನೇ ಬ್ಯಾಂಕದು. ಇದರೊಳಗೆ 2ನೇ ಬ್ಯಾಂಕದು ವ್ಯತ್ಯಾಸ ಮಾಡ್ಕೊಳ್ಳೋಣ, 2ನೇ ಬ್ಯಾಂಕ್ ಬರ್ಕೊಳ್ಳೋಣ. ಅಲ್ಲಿ ಕೂಡ ಅಸಲು ಸೇಮೇ ಇರ್ತೈತಿ, ಟೈಮ್ ಕೂಡ ಸೇಮೇ ಇರ್ತೈತಿ, ಬಡ್ಡಿ ದರದಲ್ಲಿ ವ್ಯತ್ಯಾಸ ಇರ್ತೈತೆ. ಅದೆಷ್ಟು ಅನ್ನೋದು ಗೊತ್ತಿರಂಗಿಲ್ಲ. ಅದನ್ನು R2 ಅಂತ ನಾವು ಕನ್ಸಿಡರ್ ಮಾಡೋಣ. ಯಾಕಂದರೆ ಬ್ಯಾಂಕ್ 2ನೇದಿರೋದ್ರಿಂದ ಅಲ್ಲಿರ್ತಕ್ಕಂಥ ಬಡ್ಡಿ ದರ R2. ಇದಕ್ಕೂ ನಾವು 100ದಿಂದ ಡಿವೈಡ್ ಮಾಡ್ಕೋಬೇಕು. ಇದ್ರಾಗ ಕಳೆದಾಗ ಎಷ್ಟು ಬರ್ಬೇಕಂದ್ರೆ ನಮಗಿಲ್ಲಿ 2.5 ಬರಬೇಕು.
ನೆಕ್ಸ್ಟ್ ಇಲ್ಲಿ ನೋಡಿರಿ, ಇದನ್ನು ಈಸಿಯಾಗಿ ನಾವು ಕ್ಯಾನ್ಸಲ್ ಮಾಡ್ಕೊಂಡಾಗ 101 105 ಆಮೇಲೆ 101 105 5 2 10 10 R1 ಮೈನಸ್ ಇಲ್ಲಿ ಕೂಡ 5 2 10 10 R2 ಮೈನಸ್ ಈಕ್ವಲ್ ಟು 2.5. ಮುಂದುವರಿದು ಇದರಲ್ಲಿ ನಾವು 10 ಕಾಮನ್ ತಗೋಬೋದು. ನಾವು 10 R1 ಮೈನಸ್ 10 R2 ಇದ್ದಲ್ಲಿ 10 ನಾವು ಕಾಮನ್ ತಗೊಂಡಾಗ 10 R1 ಮೈನಸ್ ಬ್ರಾಕೆಟ್ R2 ಈಕ್ವಲ್ ಟು 2.5. ಈಗ R1 ಮೈನಸ್ R2 ಮಾಡ್ಕೊಂಡಾಗ ನೋಡಿರಿ 2.5 ಡಿವೈಡೆಡ್ ಬೈ 10 ಆಗ್ತದೆ. ಈ 10 ಈ ಕಡೆ ಹೋದಾಗ ಡಿವೈಡ್ ಆಗ್ತೈತಿ. ನಾವು 2.5ಕ್ಕೆ ನಾವೇನು ಮಾಡ್ಬೋದು ಅಂತಂದ್ರೆ ಇಲ್ಲಿ 10ರಿಂದ ಭಾಗಾಕಾರ ಮಾಡ್ಕೋಬೇಕು. ನಾವೇನು ಮಾಡ್ಬೋದು ಅಂತಂದ್ರೆ ಇಲ್ಲಿ ಪಾಯಿಂಟ್ ಹೋಗೋದಕ್ಕೋಸ್ಕರ ಇಲ್ಲಿ ಅಂಶಕ್ಕೆ ಮತ್ತು ಛೇದಕ್ಕೆ 10ರಿಂದ ಗುಣಾಕಾರ ಮಾಡಿದಾಗ ಇದು 25 ಆಗ್ತೈತಿ, ಕೆಳಗಡೆ 100 ಆಗ್ತೈತಿ. 25ಕ್ಕೆ 100ರಿಂದ ಭಾಗಾಕಾರ ಮಾಡಿದಾಗ 0.25 ಅನ್ನೋದು ಎರಡು ಬ್ಯಾಂಕ್ಗಳ ಕೊಡ್ತಕ್ಕಂಥ ಬಡ್ಡಿ ದರಗಳ ನಡುವಿನ ವ್ಯತ್ಯಾಸ 0.25%. ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 0.25%. ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ 3ನೇ ವಿಡಿಯೋವನ್ನು ಆದಷ್ಟು ಶೀಘ್ರದಲ್ಲೇ ಅಪ್ಲೋಡ್ ಮಾಡಲಾಗುತ್ತದೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಎಂದು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀವಿ.